ಶಬ್ದ ಎಲ್ಲರಿಗೂ ಪರಿಚಿತ. ಪವಾಡ, ಪವಾಡ ಪುರುಷಾಜಯ, ಪವಾಡ ಮಾಡ್ತಾರೆ ಅವರು. ಅದೇನೋ ಏನೋ ಮಾಡ್ತಾರೆ ಅಂತ ಅಂದರೆ ಅತ್ಯಂತ ಪರಿಚಿತವಾದ ಶಬ್ದ ಪವಾಡ. ಮಂತ್ರಶಕ್ತಿ, ತಪಶಕ್ತಿ, ಯೋಗಶಕ್ತಿಯಿಂದ ನಡೆಯುವ ಅಘಟಿತ ಘಟನೆಗಳನ್ನು ಪವಾಡ ಎನ್ನಬಹುದು. ಪವಾಡ ಹೆಂಗೆ ನಡೆಯುತ್ತೆ? ಮಂತ್ರಶಕ್ತಿಯಿಂದ, ತಪಶಕ್ತಿಯಿಂದ, ಯೋಗಶಕ್ತಿಗಳಿಂದ ನಡೆಯುವಂತಹ ಅಘಟಿತ ಘಟನೆಗಳನ್ನು ಪವಾಡ ಎನ್ನಬಹುದು. ಯಾವ ಘಟನೆಗಳು ಸಹಜವಾಗಿ ನಡೆಯಲು ಸಾಧ್ಯವಿಲ್ಲ ಎಂದು ಜನ ತಿಳಿದುಕೊಂಡಿರುತ್ತಾರೋ ಅಂಥದ್ದನ್ನು ಯಾರಾದರೂ ಸಾಧಿಸಿ ತೋರಿಸಿದರೆ ಅದನ್ನು ಪವಾಡ ಎಂದು ತಿಳಿಯಲಾಗುತ್ತದೆ. ಅಂದರೆ ಯಾವ ಘಟನೆಗಳು ಸಹಜವಾಗಿ ನಡೆಯಲು ಸಾಧ್ಯವಿಲ್ಲ ಅಂತ ಜನ ತಿಳ್ಕೊಂಡಿದ್ದಾರೋ ಅಂಥ ಘಟನೆಗಳು ನಡೆದಾಗ ಅಥವಾ ಯಾರಾದನ್ನು ಸಾಧಿಸಿ ತೋರಿಸಿದಾಗ, ಈಗ ನೀವು ತಿಪ್ಪಸ್ವಾಮಿ ಅವರದ್ದು ಜೀವನ ಚರಿತ್ರೆದಾಗ ಸತ್ಯಮೇವ ಬದುಕ್ತಾರೆ, ಅದು ಪವಾಡ ಅಲ್ವಾ? ಆಮೇಲೆ ಅಲ್ಲಿ ಇದಕ್ಕೆ ಹೋದಾಗ ಅಜಯ್ ದುಡ್ಕೊಡಿ ಹತ್ರ ಅಜಯ್ ಹೋದಾಗ ಅಜಯ್ ಅವರು ನೀವು ಬಟ್ಟೆ ಹಾಸ್ತಿದ್ರಂತೆ, ಇಲ್ಲಿಂದ ಆ ಕಡೆ ದಾಡ್ತಿದ್ರಂತೆ, ಆ ಥರ ಪವಾಡ. ಅಂದರೆ ಮಹಾತ್ಮರ ಅದು ಅವ್ರ ಪವಾಡಗಳಿಂದನೇ ಅವ್ರು ಪ್ರಸಿದ್ಧ. ಅದು ಪವಾಡ ಪುರುಷ ಅಜಯ, ಪವಾಡ ಪುರುಷ, ಈ ಥರ ಮಹಾತ್ಮರನ್ನು ನಾವು ಅವ್ರ ಪವಾಡಗಳ ಮೂಲಕನೇ ಗುರುತಿಸ್ತೇವೆ. ಅಂದರೆ ಸಹಜವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಏನೋ ಆದರೂ ಒಂದು ಅಲೌಕಿಕವಾದ ಶಕ್ತಿ ಕೆಲಸ ಮಾಡಿ ಅದನ್ನು ಸಾಧಿಸುತ್ತೆ, ಅದನ್ನು ಪವಾಡ ಎಂದು ತಿಳಿಯಲಾಗುತ್ತದೆ. ಆದರೆ ಈ ಪವಾಡಗಳನ್ನು ಮಾಡಬಾರದು ಎನ್ನುವುದು ಎಲ್ಲ ಯೋಗಾಚಾರ್ಯರ ಅಭಿಮತ. ಇವುಗಳು ಮಾಡಬಾರದು ಅಂತ. ಶ್ರೀರಾಮಕೃಷ್ಣರಂತೂ ಅದನ್ನು ಪ್ರೋತ್ಸಾಹಿಸ್ತಲೇ ಇರಲಿಲ್ಲ. ಅಲ್ಲದೆ ಅವರು ತಮ್ಮ ಬಳಿಗೆ ಬಂದ ಕೆಲವು ಯೋಗಿಗಳ ಪವಾಡ ಶಕ್ತಿಯನ್ನ ತಾವೇ ಸೆಳೆದುಕೊಂಡದ್ದುಂಟು. ಅಂದರೆ ತಮ್ಮ ಬಳಿಗೆ ಎಷ್ಟೋ ಜನ ಬರ್ತಾ ಇದ್ರು, ಪದ್ಮವಚನ, ಚಂದ್ರ, ಗಿರೀಶ ಅಂತ, ಅವ್ರಿಗೆಲ್ಲ ಅನೇಕ ಸಿದ್ಧಿಗಳು ಉಂಟಾಗಿರುತ್ತೆ. ಅವರ ಸಿದ್ಧಿಗಳನ್ನೆಲ್ಲ ಇವ್ರು ರಾಮಕೃಷ್ಣರೇ ವಾಪಸ್ ತಗೊಂತಾರೆ. ಅದಕ್ಕೆ ಒಂದು ವೀರಾವತಾರ ಶ್ರೀರಾಮಕೃಷ್ಣ ಅಂತ ಪುಸ್ತಕ ಓದಿದ್ರೆ ಅದರಲ್ಲಿ ಒಂದು ಸಿದ್ಧಿ ವಿನಾಶಕ ಅಂತ ಒಂದು ಅಧ್ಯಾಯ ಇದೆ. ಅಂದರೆ ಶ್ರೀರಾಮಕೃಷ್ಣರು ತಮ್ಮ ಬಳಿಗೆ ಬಂದ ಎಷ್ಟೋ ಮಂತ್ರವಾದಿಗಳ ಪವಾಡವನ್ನ, ಸಿದ್ಧಿಗಳನ್ನು ತಾವೇ ತಮ್ಮೊಳಗೆ ತಗೊಂಡು ಅದನ್ನ ನಾಶ ಮಾಡ್ತಾ ಇದ್ರು ಅಂತ ಬರುತ್ತೆ. ಅಂದ್ರೆ ಅಲ್ಲದೆ ತಮ್ಮ ಬಳಿಗೆ ಬಂದ ಕೆಲವು ಯೋಗಿಗಳ ಪವಾಡ ಶಕ್ತಿಯನ್ನು ತಾವೇ ಸೆಳೆದುಕೊಂಡದ್ದುಂಟು. ಯಾರು? ಶ್ರೀರಾಮಕೃಷ್ಣರು. ಯೋಗಿಗಳು ಆ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುವುದರ ಮೂಲಕ ಯೋಗ ಮಾರ್ಗದಿಂದ ಪತನ ಹೊಂದದಿರಲಿ ಎಂದು ಅದೇ ಕೊಟೇಶನ್ ಅದನ್ನೇ ಕೊಟ್ಟಿದ್ದಾರೆ. ಇಂಥ ಕೆಲವು ಪ್ರಸಂಗಗಳನ್ನ ಇದೇ ಲೇಖಕರ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥದ 2ನೇ ಸಂಪುಟದಲ್ಲಿ ನೋಡಬಹುದು. ಹಾಗಾಗಿ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೇವೆ ಅಂತಂದ್ರೆ, ಶ್ರೀರಾಮಕೃಷ್ಣರ ತೀರಾ ಅಪರೂಪಕ್ಕೊಮ್ಮೆ ಕೆಲವು ವಿಶೇಷ ಸನ್ನಿವೇಶಗಳಲ್ಲಿ ತಮ್ಮ ಅತೀಂದ್ರಿಯ ಶಕ್ತಿಯನ್ನು ವ್ಯಕ್ತಪಡಿಸಿದ್ದುಂಟು. ಸ್ವಾಮಿ ವಿವೇಕಾನಂದರ ಜೀವನದಲ್ಲೂ ಈ ಬಗ್ಗೆ ನೋಡಬಹುದು. ಹಾಗೆಯೇ ಶ್ರೀಮಾತೆಯವರು ಯೋಗ ಶಕ್ತಿಯನ್ನು ಪ್ರಯೋಗಿಸಿ ಪವಾಡ ನಡೆಸಿದ್ದುಂಟು. ಆದರೆ ಅತ್ಯಂತ ಸ್ವಾರಸ್ಯಕರ ವಿಷಯವೆಂದರೆ ಅವರು ಹೀಗೆ ಪವಾಡ ನಡೆಸಿದ ವಿಷಯ ಬಹಳ ಗುಪ್ತವಾಗಿ ಇರುತ್ತಿತ್ತು. ಏಕೆಂದರೆ ಅವರು ಯೋಗ ಶಕ್ತಿಯನ್ನು ಪ್ರಯೋಗಿಸಬಲ್ಲರೆಂದು ಸಾರ್ವಜನಿಕರಿಗೆ ತಿಳಿದು ಬಿಟ್ಟರೆ ಅವರಿಂದ ತಮ್ಮ ಆಧ್ಯಾತ್ಮಿಕ ವಿಚಾರಗಳನ್ನೆಲ್ಲ ಮೂಟೆ ಕಟ್ಟಿ ಮೂಲಿಡಬೇಕು ಅಷ್ಟೇ. ಅಂದರೆ ಶ್ರೀಮಂತರದ್ದು ಉಪಯೋಗಿಸ್ತಾ ಇದ್ರು, ಆದರೆ ಯಾರಿಗೂ ತಿಳಿತಾ ಇರಲಿಲ್ಲ. ಏಕೆಂದರೆ ಸಾರ್ವಜನಿಕರಿಗೆ ಬೇಕಾದದ್ದು ಆಧ್ಯಾತ್ಮಿಕವಲ್ಲ, ಆದಿಭೌತಿಕ, ಎಂದರೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಇತ್ಯಾದಿ. ಆದ್ದರಿಂದ ಅವರೆಲ್ಲ ತಮ್ಮ ನಾನಾ ಲೌಕಿಕ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಿಂತು ಬಿಡುತ್ತಾರೆ. ಶೀಲಶಕ್ತಿ, ಧ್ಯಾನ ಶಕ್ತಿ, ಆತ್ಮಶಕ್ತಿ, ವಿವೇಕ, ವೈರಾಗ್ಯ, ಜ್ಞಾನ, ಭಕ್ತಿ ಇವುಗಳನ್ನೆಲ್ಲ ಕೇಳುವವರು ಇಲ್ಲದಂತಾಗಿ ಬಿಡುತ್ತದೆ. ಆದ್ದರಿಂದಲೇ ಶ್ರೀಮಾತೆಯವರು ಸಮಯೋಚಿತವಾಗಿ ತಮ್ಮ ಭಕ್ತರ ಕಷ್ಟ ಪರಿಹಾರಕ್ಕಾಗಿ ಹಲವಾರು ಪವಾಡಗಳನ್ನು ಮಾಡಿರಬಹುದಾದರೂ ಪರಂಪರೆಯಾಗಿ ನಮಗೆ ತಿಳಿದು ಬಂದಂಥವು ಕೆಲವೇ ಕೆಲವು. ಅಂದರೆ ಶ್ರೀಮಾತೆಯವರು ಪವಾಡಗಳನ್ನು ಮಾಡ್ತಾ ಇದ್ರು, ಆದರೆ ಹೆಚ್ಚು ಮಾಡ್ತಾ ಇರಲಿಲ್ಲ. ಆಮೇಲೆ ಅದನ್ನ ಹೆಚ್ಚು ಪ್ರಚಾರ ಮಾಡ್ತಾ ಇರಲಿಲ್ಲ. ಅವೆಲ್ಲ ಮಾಡಕ್ ಹೋದ್ರೆ ಇವೆಲ್ಲ ನಿಂತೋಗ್ಬಿಡ್ತಿದ್ವು. ಅಂದರೆ ಜನರಿಗೆ ಆಯುಷು, ಆರೋಗ್ಯ, ಐಶ್ವರ್ಯ ಕಡೆಯಲ್ಲಿ ಗಮನ, ಇವೇ ಬೇಕಂತ ಬಯಸಿರ್ತಾರೆ.